ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಕಲ್ಲಪ್ಪಣ್ಣ ಮಗೇನ್ನವರವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಚಂದ್ರೋದಯ ಚಾನೆಲ್ನಲ್ಲಿ ವೀಕ್ಷಿಸೋಣ ಬನ್ನಿ. ಇವರ ಸರಳ ಜೀವನ, ಮೃದು ಭಾಷೆ, ಎಲ್ಲರ ಕಷ್ಟಗಳಲ್ಲಿ ಭಾಗಿಯಾಗುವುದು, ಕಷ್ಟದಿಂದ ಬಂದವರಿಗೆ ಸಹಾಯ ಮಾಡುವುದು, ನ್ಯಾಯ, ನೀತಿ, ಧರ್ಮ, ನಿಷ್ಠೆ, ಸತ್ಯ, ಅಹಿಂಸೆಯ ಮಾರ್ಗದಲ್ಲಿ ನಡೆಯುವುದು, ಇವು ಇವರಲ್ಲಿರುವ ಒಳ್ಳೆಯ ಗುಣಗಳು. ಹಾಗಾಗಿ ಇವರ ಜೀವನ ಚರಿತ್ರೆ ಎಲ್ಲರಿಗೂ ಮಾದರಿ, ಸ್ಫೂರ್ತಿದಾಯಕವಾಗಿದೆ. ಆ ಒಂದು ಸ್ಫೂರ್ತಿಯ ಜೀವನ ಗಾಥೆಯನ್ನು ನಮ್ಮ ಆತ್ಮೀಯ ಎಲ್ಲ ವೀಕ್ಷಕರಿಗೆ ತಿಳಿಯಬೇಡಿಸಬೇಕು ಅನ್ನುವಂಥ ಮಹದೋದ್ದೇಶದಿಂದ ಅವರ ಜೀವನ ಚರಿತ್ರೆಯ ಮೇಲೆ ಬೆಳಕನ್ನು ಚೆಲ್ಲುವಂತ ಒಂದು ಸಣ್ಣ ಪ್ರಯತ್ನ ನಮ್ಮ ಚಾನೆಲ್ನಿಂದ. ಆತ್ಮೀಯರೇ, ಕಲ್ಲಪ್ಪಣ್ಣ ಮಗೇನ್ನವರವರು ಸೆಪ್ಟೆಂಬರ್ 20, 1947ರಲ್ಲಿ ಜನಿಸಿದರು. ತಂದೆ ಪಾರಿಸ್, ತಾಯಿ ಆದೋಬಾಯಿ. ಅವರು ಪ್ರಾಥಮಿಕ ಶಿಕ್ಷಣವನ್ನು ಮಾಂಗರಿಯಲ್ಲಿ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಅಂಕಲಿಯಲ್ಲಿ ಪೂರೈಸಿದರು. ಬಡತನದ ಕಾರಣ ಇವರು ಉನ್ನತ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಮಾಂಜರಿಯಲ್ಲಿ ಮೊದಲು ಸೈಕಲ್ ಅಂಗಡಿ, ನಂತರ ಹಿಟ್ಟಿನ ಗಿರಣಿ ಪ್ರಾರಂಭ ಮಾಡಿದ ಇವರು ಇಟ್ಟಂಗಿ ಬಟ್ಟಿ ಕೆಲಸ ಮಾಡಿದರು. ದಾಂಡೇಲಿಯಿಂದ ಸಾಗವಾನಿ ಕಟ್ಟಿಗೆ ತಂದು ಕಟ್ಟಿಗೆ ವಕಾರ ಪ್ರಾರಂಭಿಸಿದರು. ಮೋಟಾರ್ ಏಜೆನ್ಸಿ ಪ್ರಾರಂಭಿಸಿದರು. ತದನಂತರ ಸೈದಾಪುರ ಸಕ್ಕರೆ ಕಾರ್ಖಾನೆ, ಕಬ್ಬಿನ ಏಜೆನ್ಸಿ, ಹಾಲಿನ ಡೇರಿ ಪ್ರಾರಂಭಿಸಿ ಜನರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿದರು. 1983ರಲ್ಲಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾದರು. ಇವರಲ್ಲಿರುವ ನಾಯಕತ್ವದ ಗುಣ ನೋಡಿ ಜನತಾ ಪಕ್ಷ ಸದಲಗ ಮತಕ್ಷೇತ್ರದ ವಿಧಾನಸಭೆಯ ಟಿಕೆಟ್ ಇವರಿಗೆ ನೀಡಿತು. ಪ್ರಚಂಡ ಮತದಿಂದ ಚುನಾಯಿತರಾಗಿ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯನ್ನು ಕಲ್ಲಪ್ಪಣ್ಣವರು ಪ್ರವೇಶಿಸಿದರು. 1989ರಲ್ಲಿ ಶ್ರೀ ಲಕ್ಷ್ಮೀ ಕ್ರೆಡಿಟ್ ಸೌಹಾರ್ದ ಬ್ಯಾಂಕೊಂದನ್ನು ಸ್ಥಾಪಿಸಿದರು. ಅದು ಈಗ ಹೆಮ್ಮರವಾಗಿ ಬೆಳೆದು ಕರ್ನಾಟಕದಲ್ಲಿ ಒಟ್ಟು 30 ಶಾಖೆಗಳನ್ನು ತೆರೆದು ಸಾವಿರಾರು ರೈತರಿಗೆ, ನಿರುದ್ಯೋಗಿಗಳಿಗೆ, ಯುವಕರಿಗೆ ಉದ್ಯೋಗ ನೀಡಿದ ಅನ್ನದಾತರು ಕಲ್ಲಪ್ಪಣ್ಣವರು. ಮೊದಲು ಸಣ್ಣ ವ್ಯಾಪಾರದಿಂದ ಜೀವನ ಪ್ರಾರಂಭಿಸಿದ ಕಲ್ಲಪ್ಪಣ್ಣವರು ನಂತರ ಬೆಳೆಯುತ್ತಾ ಒಬ್ಬ ಆದರ್ಶ ನಾಯಕ ಹಾಗೂ ಈ ಒಂದು ಭಾಗದಲ್ಲಿ ಉತ್ತಮ ಉದ್ಯಮಿಯಾಗಿ ಹೆಮ್ಮರವಾಗಿ ಇವತ್ತು ಬೆಳೆದು ನಿಂತಿದ್ದಾರೆ. 1999ರಲ್ಲಿ ಶಿರಗುಪ್ಪಿ ಶುಗರ್ ವರ್ಕ್ಸ್ ಲಿಮಿಟೆಡ್ ಎಂಬ ಹೆಸರಿನಿಂದ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಲು ಸರ್ಕಾರದಿಂದ ಸನ್ನದು ಪಡೆದರು. 2012-13ರಿಂದ ಕಬ್ಬು ನುರಿಸುವ ಕಾರ್ಯವನ್ನು ಪ್ರಾರಂಭಿಸುವಲ್ಲಿ ಯಶಸ್ವಿಯಾದರು. ಇವರು ಧಾರ್ಮಿಕ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಕೊಲ್ಹಾಪುರದ ಲಕ್ಷ್ಮೀಶೇನ್ ಭಟ್ಟಾರಕರು ಇವರನ್ನು ಸಮಾಜ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. 2016ರಲ್ಲಿ ಮಾಂಜರಿ ಗ್ರಾಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯೊಂದನ್ನು ಸ್ಥಾಪಿಸಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ವ್ಯವಸ್ಥೆಯನ್ನು ಮಾಡಿದ ಪುಣ್ಯವಂತರು. ಕರ್ನಾಟಕ ರಾಜ್ಯ ಸಹಕಾರ ಚಳವಳಿಯ ಬೆಳವಣಿಗೆಗೆ ಇವರು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಬೆಂಗಳೂರಿನ ಗಾಯತ್ರಿ ವಿಹಾರದಲ್ಲಿ ನವೆಂಬರ್ 14ರಂದು ಜರುಗಿದ ಸಹಕಾರ ರತ್ನ ಪ್ರಶಸ್ತಿ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರ ಕಲ್ಲಪ್ಪಣ್ಣ ಮಗೇನ್ನವರವರಿಗೆ ಸಹಕಾರ ರತ್ನ
ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ಜೀವನ ಚರಿತ್ರೆಯನ್ನು ಈ ನಾಡಿನ ಪ್ರತಿಯೊಬ್ಬರು ನೋಡಲೇಬೇಕಾದ, ವೀಕ್ಷಿಸಲೇಬೇಕಾದ ಅವಶ್ಯಕತೆಯನ್ನ ಎದ್ದು ಕಾಣುತ್ತದೆ. ಕಾರಣ, ಕಲ್ಲಪ್ಪನವರು ಎಷ್ಟೋ ಎತ್ತರಕ್ಕೆ ಬೆಳೆದರೂ ಸಹಿತ, ಉದ್ಯಮಿಗಳನ್ನು ಸ್ಥಾಪಿಸಿದರೂ ಸಹಿತ, ಬ್ಯಾಂಕ್ಗಳನ್ನು ಸ್ಥಾಪಿಸಿದರೂ ಸಹಿತ ಅಹಂಕಾರದ ಲವಲೇಶವು ಅವರ ಬಳಿ ಸುಳಿಯುತ್ತಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ಲರೊಂದಿಗೆ ಬೆರೆತು ಸರಳ ಸಾದಾ ಸಜ್ಜನಿಕೆಯ ಜೀವನವನ್ನ ನಡೆಸುತ್ತಿರುವಂತಹ ಕಲ್ಲಪ್ಪನ ಮಗೇನವರವರು ಇನ್ನೂ ಹೆಚ್ಚಿನ ರೀತಿಯಾಗಿರುವಂತಹ ಉತ್ತುಂಗವಾಗಿರುವಂತಹ ಎತ್ತರಕ್ಕೆ ಬೆಳೆಯಲಿ. ದೇವರು ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನು ಹೆಚ್ಚಿನ ದಿನಗಳ ಕಾಲ ಈ ಭಾಗದ ದುರ್ಬಲರ, ಅಸಹಾಯಕರ ಸೇವೆಯನ್ನ ಕಲ್ಲಪ್ಪನವರಿಂದ ಆಗಲಿ ಎಂದು ನಮ್ಮ ಚಂದ್ರೋದಯ ಚಾನಲ್ ವತಿಯಿಂದ ನಾವು ಹಾರೈಸ್ತಾ ಇದ್ದೇವೆ. ಶುಭವಾಗಲಿ.